ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ತಜ್ಞ ವೈದ್ಯರನ್ನು ನೇಮಿಸುವಂತೆ ವಿವಿಧ ಗ್ರಾಮಗಳ ಮಹಿಳೆಯರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಗುರುವಾರ ಮಧ್ಯಾಹ್ನ 12:30ಕ್ಕೆ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರಗತಿಪರ ಸಂಘಟನೆಯ ಮುಖಂಡ ಕೆಜೆ ಜಯಲಕ್ಷ್ಮಿ ಮಾತನಾಡಿ, ತಾಲೂಕಿನಲ್ಲಿ ಬಡ ಜನರು, ಕೂಲಿ ಕಾರ್ಮಿಕರು ಹೆಚ್ಚಿದ್ದು ಪ್ರತಿನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಆದರೆ ತಜ್ಞ ವೈದ್ಯರಿಲ್ಲದ ಕಾರಣ ದೂರದ ಊರುಗಳಿಗೆ ರೋಗಿಗಳನ್ನು ಕಳುಹಿಸುತ್ತಾರೆ. ಇದರಿಂದಾಗಿ ಬೇರೆಡೆ ತೆರಳಲು ಸಾರಿಗೆ ಸಮಸ್ಯೆ ತಲೆದೂರುವುದಲ್ಲದೆ ಮಹಿಳೆಯರು, ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಮತ್ತು ಅಶಕ್ತ ಜನರಿಗೆ ಸಾಕಷ್ಟು ಸಮಸ್ಯೆ ಉಂಟಾಗುತ್ತಿದೆ. ವೈದ್ಯರಿಲ್ಲದ ಕಾರಣ ದಿನಪೂರ್ತಿ ದುಡಿದು ಅನ್ಯ ಊರುಗಳಿಗೆ ತೆರಳಿ ಚಿಕಿತ್ಸೆ ಪಡೆಯುವ ಅನಿವಾರ್ಯತೆ ಬಂದಿದೆ. ಸರ್ಕಾರಿ ಆಸ್ಪತ್ರೆಗೆ ತುರ್ತಾಗಿ ಪ್ರಸೂತಿ ತಜ್ಞರು ಸೇರಿದಂತೆ ತಜ್ಞ ವೈದ್ಯರನ್ನು ಸರ್ಕಾರ ನೇಮಿಸಬೇಕು. ಇಲ್ಲಿ ಬುಡಕಟ್ಟು ಮತ್ತು ಪರಿಶಿಷ್ಟ ಜಾತಿ ಸಮುದಾಯದವರೇ ಹೆಚ್ಚಿರುವ ಕಾರಣ ಖಾಸಗಿ ಆಸ್ಪತ್ರೆಗಳಿಗೆ ತೆರಳಿ ವೈದ್ಯಕೀಯ ಚಿಕಿತ್ಸೆ ಭರಿಸುವ ಶಕ್ತಿ ಇವರಿಗಿಲ್ಲ. ಹಾಗಾಗಿ ಸರ್ಕಾರವು ಕೂಡಲೇ ವೈದ್ಯರನ್ನು ನೇಮಿಸಬೇಕು. ಈ ಹೋರಾಟದಲ್ಲಿ ಯಾವುದೇ ರಾಜಕೀಯವಿಲ್ಲ. ಮಹಿಳೆಯರ ನೋವು ಅರಿತು ಮಾತನಾಡುತ್ತಿರುವೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ನಾನಾ ಗ್ರಾಮಗಳಿಂದ ಆಗಮಿಸಿದ ಮಹಿಳೆಯರು ವೈದ್ಯರನ್ನು ನೇಮಿಸುವಂತೆ ತಮ್ಮ ಅಳಲನ್ನ ತೋಡಿಕೊಂಡರು. ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಪ್ರಭಾರಿ ವೈದ್ಯಾಧಿಕಾರಿ ಡಾಕ್ಟರ್ ಗಿರೀಶ್ ಅವರಿಗೆ ಮನವಿ ಪತ್ರ ನೀಡಲಾಯಿತು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. ಹೋಗಮ್ಮ ಬಳ್ಳಾರಿಗೆ, ಹೋಗಮ್ಮ ದಾವಣಗೆರೆಗೆ. ನಾವು ಗಂಡ್ರು ಇಲ್ತಿದ್ದಾರೆ, ಎಲ್ಲಿಗೆ ಹೋಗ್ಬೇಕು? ಅಂದ್ರೆ ನಮಗೆ ಬೇಕಾ ಸರ್? ಒಳ್ಳೆ ಡಾಕ್ಟ್ರನೇ ಬರ್ಬೇಕು ಇಲ್ಲಿ ನಮ್ಗೆ. ನಾವು ಬಿರಿ ದಾವಣಗೆರೆ ಬರೀತಾರ, ನಾವು ಬಡವ್ರು ಎಲ್ಲಿಗೆ ಹೋಗ್ಬೇಕು? 200 ರೂಪಾಯಿ ಕೂಲಿಯಾಗ ನಾವು ತಗೊಂಡು ಎಲ್ಲಿಗೆ ಹೋಗೋಣ ಸರ್ ನಾವು? ಅದಕ್ಕೆ ನೀವೆಲ್ಲರೂ ಸ್ವಲ್ಪ ಗಮನಗಟ್ಕೊಂಡು ನಮ್ಗೆ ಹಾಸ್ಪಿಟ್ಲಿಗೆ ಒಳ್ಳೆಯದೇ ಬರ್ಬೇಕು. ಸರಿ ಮಾಡ್ಬೇಕು. ಇಲ್ಲ ಸರ್, ಇದು ಸ್ವಲ್ಪ ಹೋರಾಟ, ಇದು ಸ್ವಲ್ಪ ಸಂಘಟನೆ ಇದೆ. ಬುಡಕಟ್ಟು ಸಂಘಟನೆ, ಬುಡಕಟ್ಟು ನಾಯಕಿ ನಾನು ಇಲ್ಲೆಲ್ಲ ಭಾಳಷ್ಟು ಗುಡ್ಡಗಾಡಿ ಜನ ಇದ್ದಾರೆ. ಮೊಳಕಾಲ್ಮೂರು ಹುಟ್ಟಿ ಬೆಳೆದವಳು ನಾವು ಮೊದಲಿಂದನೂ ಜನಪರವಾಗಿ, ಜನರ ಧ್ವನಿಯಾಗಿ ಕೆಲಸ ಮಾಡಿದವಳು. ನನಗೆ ಯಾರ ಭಯನೂ ಇಲ್ಲ. ಸತ್ಯವನ್ನು ಸತ್ಯವಾಗಿ ಹೇಳ್ತೀವಿ, ನಾವು ನ್ಯಾಯಬದ್ಧವಾಗಿ ಹೇಳ್ತೀವಿ. ಜನಪರ ಆಡಳಿತ ಕೊಟ್ಟರೆ ಎಂಥವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ. ಜನ ವಿರೋಧಿ ನೀತಿಗಳನ್ನ ಯಾರೇ ಅನುಸರಿಸಿರಲಿ, ಅದು ನಮ್ಮ ಪಾರ್ಟಿನೇ ಆಗಿರ್ಬೋದು, ಇನ್ನೊಂದು ಪಾರ್ಟಿನೇ ಆಗಿರ್ಬೋದು, ನಾನು ಜನರ ಪರವಾಗಿರೋಳು. ಜನರಿಗೆ ಅನ್ಯಾಯ ಆದಾಗ ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಾನು ಜನರ ಪರವಾಗಿ ಅವ್ರಿಗೆ ಮನವಿ ಮಾಡ್ಲಿಕ್ಕೆ ಬಂದಿದ್ದೀನಿ. ಆ ಮನವಿನ ಬೇರೆ ರೀತಿಯಲ್ಲಿ ಅಪಪ್ರಚಾರ ಮಾಡೋದು ಬೇಡ. ನನಗೆ ನನ್ನ ಜನಗಳಿಗೆ ಏನಾದ್ರೂ ಅನ್ಯಾಯ ಆದಾಗ ಅವರೇ ನಮಗೆ ಹಿಂದೆ ನಿಂತ್ಕೊಳ್ಳೋದು. ಅವ್ರ ಪರವಾಗಿ ನಾನು ಧ್ವನಿಯಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇ. ಹಾಗಾಗಿ ನಮ್ಮದೇ ಸರ್ಕಾರದ, ನಮ್ಮದೇ ಮುಖ್ಯಮಂತ್ರಿಗಳಿಗೆ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ದಯಮಾಡಿ ನಮಗೆ ಹೆರಿಗೆ ಡಾಕ್ಟರ್ನ ಮೊದಲು ಇಮಿಡಿಯೇಟಾಗಿ ಹಾಕ್ಸ್ಕೊಡಿ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ನಾನು ಜಾಬ್ ತಗೊಂಡಾಗಿಂದನೂ ನಾನು ಅವರು ನಿರಂತರ ಸಂಪರ್ಕದಲ್ಲಿದ್ದೇನೆ. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಇದನ್ನು ಅವ್ರ ಗಮನಕ್ಕೆ ತಂದು ಭಾಳಷ್ಟು ಕಷ್ಟ ಆಗ್ತಾ ಇದೆ. ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಆಯ್ತು. ನಮ್ಮ ಹೆಸರು ಸರ್? ಡಾಕ್ಟರ್ ಗಿರೀಶ್. ಓಕೆ. ಚೀಟಿ ಬರೀತಾರೆ, ಒಂದೇ ಗೌರ್ಮೆಂಟ್ ಆಸ್ಪತ್ರೆ ಸಿಗೋದು. 2 ಮೆಡಿಕಲ್ ಸ್ಟೋರಿಗೆ ಹೋಗಿ ಹೊರಗಡೆ ಹೋಗಿ ತಗೊಳ್ಳಿ ಅಂತಾರೆ. ಹಾಸ್ಪಿಟ್ಲಾಗ ಸಿಗೋದು ಹೊರಗಡೆ ಮೆಡಿಕಲ್ ಸ್ಟೋರ್ಗೆ ಹೋಗ್ಬೇಕು, 200 ರೂಪಾಯಿ 300 ರೂಪಾಯಿ ಕೊಟ್ಟು ತರಬೇಕು. ಇದು ಜಾಸ್ತಿ ಆಗುತ್ತೆ. ನನ್ನ ಗಮನಕ್ಕೆ ತರ್ರಿ. ನಾನು ಮನಾರೈತೆ ನಮಗೆ. ಇನ್ನು ಬರ್ತಿ ಜನ ಬರೀ ಹೆಣ್ಣುಗಳೇ ಬರ್ತಾರೆ. ಈ ಹೆಣ್ಣು ಮಕ್ಳ ಮೇಲೆ ಅಷ್ಟು ಜಿಮ್ಮು ಯಾರು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಹೆಣ್ಣಳೆ ಬರೋದು ಹೋರಾಟಕ್ಕೆ. ನೋಡಿ ಸಾರು, ನನ್ನ ಮೇಲೆ ನಿಮ್ಮ ಮೇಲೆ ಅದೃಷ್ಟ ನೋಡಿ ಏನು ಮಾಡ್ತಾರೋ ಏನಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗೆ ನಮ್ಗೆ ಇಲ್ಲೇ ಶಾಸ್ತ್ರ ಸರ್ಕಾರದಿಂದ ಮಾಡ್ಬೇಕು ಸರ್. ಸರ್ಕಾರದವರೇ ಮಾಡ್ಬೇಕು. ನೀವು ನಾವು ಏನು ಮಾಡೋಣ? ನಮಗೆ ಬೇಕಲ್ಲ ಸರ್ ಕಾಸು ಐತಿ ಸರ್. ನಮಗೆ ಕಾಸು ಬೇಕಲ್ಲ ಸರ್. ಹೋಗಮ್ಮ, ಸರ್ಕಾರ ಚೀಟಿ ಮಾಡ್ತಾರ, ಹೊರಗಡೆಗೆ ಹೋಗಮ್ಮ ಅಂತಾರೆ. ಎಲ್ಲಿ ಹೋಗಕ್ಕೆ ನಾವು? ಸಾಕಷ್ಟು ಟೈಮ್ ದುರ್ಗ ಕೇಳಿದ್ರೆ 10 ಸಾವಿರ ಕೊಡಮ್ಮ, ನೀನು ಎಕ್ಕಮ್ಮ ಅಂತಾರೆ. ಸಾರ್ ನೀನು ಪರ್ಫೆಕ್ಟ್ ಆಗ್ಬೇಡ, ಎಲ್ಲ ಆಗ್ಯಾವೆ. ಗಮನಕ್ಕೆ ತರ್ರಿ. ಅಲ್ಲ, ಈ ಚೀಟಿ ಕೊಡ್ತೀನಿ ನಾವೇ. ಒಂದೊಂದು ಚೀಟಿ ಮೆಡಿಕಲ್ ಸ್ಟೋರಿಗೆ ಕೊಡ್ತಾರೆ. ಎಲ್ಲೋ ಒಂದು ಟ್ಯಾನಿಕ್ ಹೋದ್ರೆ 60ರಿಂದ 100 ರೂಪಾಯಿ ತಗೋತಾರೆ. ಚೀಟಿ ಬರೆಯಂಗಿಲ್ಲ. ಭಾಳ ಆಗ್ತದೆ ಸರ್ ಹಾಸ್ಪಿಟ್ಲಾಗೆ ಒಂದು ಚೀಟಿ. ಮೊಳಕಾಲ್ಮೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ
ಭಾಳಷ್ಟು ಡಾಕ್ಟ್ರುಗಳದ್ದು ಸಮಸ್ಯೆ ಇದೆ. ಅದರಲ್ಲೂ ಹೆರಿಗೆ ಡಾಕ್ಟ್ರುಗಳು ಇಲ್ಲಿಂದ ಮೊದಲಿಂದನೂ ಸಹ ಸಮಸ್ಯೆ ಇತ್ತು. ಈಗ ಇದ್ದ ಒಬ್ಬ ಡಾಕ್ಟ್ರು ಸಹ ಬೇರೆ ಕಡೆ ಹೋಗಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ ಅಂತಂದು ಮಾಹಿತಿ ಬಂದ ಮೇಲೆ ಭಾಳಷ್ಟು ಜನ ಹೆಣ್ಮಕ್ಳು ಆತಂಕದಲ್ಲಿದ್ದಾರೆ. ಯಾಕಂದರೆ ಇದು 100 ಬೆಡ್ ಹಾಸ್ಪಿಟ್ಲ್, ಎಫಿಗೆ ಮಾತ್ರ 100 ಬೆಡ್ ಹಾಸ್ಪಿಟ್ಲ್ ಆಗಿದೆ. ಅದು ಮೀರಿ ವ್ಯವಸ್ಥೆಗಳಲ್ಲಿ ಇಲ್ಲಿ ಪಾಪ ಇವರು ಇರೋ ಸಿಬ್ಬಂದಿಗಳೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಏನಪ್ಪ ಮನವಿ ಮಾಡಬೇಕು ಅಂತಂದ್ರೆ, ನಾವು ಈ ಹೆಣ್ಮಕ್ಳೆಲ್ಲ ಯಾಕೆ ಬಂದಿದ್ದೀವಿ ಅಂತಂದರೆ, ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನಮಗೆ ನಾವು ಇಲ್ಲಿ ಹೆರಿಗೆ ಡಾಕ್ಟ್ರ್ ಇಲ್ಲ, ನಾವು ಗುಡ್ಗಾಡು ಜನ ಭಾಳಷ್ಟು ದೂರದಿಂದ ಬರ್ತಾರೆ, ಎಲ್ಲ ಗುಡ್ಗಾಡು ಪ್ರದೇಶಗಳಿಂದ ಸಾರಿಗೆ ವ್ಯವಸ್ಥೆನೂ ಕರೆಕ್ಟಾಗಿಲ್ಲ. ಆ ಕಾರಣಕ್ಕೋಸ್ಕರ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ದಯಮಾಡಿ ಮೊಳಕಾಲ್ಮೂರಿಗೆ ನಮಗೆ ಹೆರಿಗೆ ಡಾಕ್ಟ್ರುಗಳನ್ನ ಹಾಕ್ಸ್ಕೊಡಿ, ದಯಮಾಡಿ ನಮಗೆ ಸಾರಿಗೆ ವ್ಯವಸ್ಥೆ ಕೊಡಿ. ಭಾಳಷ್ಟು ಜನ ಹೆಣ್ಮಕ್ಳು ಕಷ್ಟಪಡ್ತಾ ಇದ್ದಾರೆ ಇಲ್ಲಿ. ಯಾಕಂದರೆ ಭಾಳಷ್ಟು ಬಡವರು ಇರೋದು, ಅವರಿಗೆ ಆರ್ಥಿಕವಾಗಿ ಶಕ್ತಿ ಇರಲ್ಲ. ಅವ್ರು ಹೋಗಿ ಬಳ್ಳಾರಿಗೋ ಚಿತ್ರದುರ್ಗಕ್ಕೋ ಹೋಗಿ ತೋರಿಸ್ಕೊಂಬರೋಷ್ಟು ಅವರಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಬಡ ಹೆಣ್ಮಕ್ಳ ಪರವಾಗಿ ನಾನು ಸಹ ಅವರ ಧ್ವನಿಯಾಗಿ ನಾನು ಮಾತಾಡ್ತಾನೇ ಇದ್ದೀನಿ. ಅದನ್ನು ತಾವು ದಯಮಾಡಿ ಗಂಭೀರವಾಗಿ ತಗೊಂಡು ನಮಗೆ ಈ ಸರ್ಕಾರಿ ಆಸ್ಪತ್ರೆಗೆ ನೀವು ಇಮಿಡಿಯೇಟಾಗಿ ಕೂಡಲೇ ನಮಗೆ ಒಬ್ಬ ಹೆರಿಗೆ ಡಾಕ್ಟ್ರುಗಳನ್ನ, ಪರ್ಮನೆಂಟ್ ಡಾಕ್ಟ್ರುಗಳನ್ನ, ಟೆಂಪ್ರರಿ ವ್ಯವಸ್ಥೆ ಬೇಡ, ಪರ್ಮನೆಂಟ್ ಡಾಕ್ಟ್ರುಗಳನ್ನ ಹಾಕ್ಸ್ಕೊಡಿ. ಇಲ್ಲಿ ಭಾಳಷ್ಟು ಜನ ಸಿಬ್ಬಂದಿ ಇಲ್ಲ, ಭಾಳ ಡಾಕ್ಟ್ರುಗಳೆಲ್ಲರೂ ಏನೋ 2-3 ಜನ ಇದ್ದಾರೆ. ಬೇರೆ ಊರುಗಳಲ್ಲಾದರೆ ದೊಡ್ಡ ಊರುಗಳು, ದೊಡ್ಡ ಖಾಸಗಿ ಆಸ್ಪತ್ರೆಗಳು ಇರ್ತವೆ, ಅವರೆಲ್ಲ ಶ್ರೀಮಂತರು ಇರ್ತಾರೆ. ಆದರೆ ಮೊಳಕಾಲ್ಮೂರಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶ ಇದು, ಬಡವರು ಇರೋದು. ಆ ಕಾರಣಕ್ಕೋಸ್ಕರ ನಾನು ಬಡವರ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾನು ಇವತ್ತು ನಮ್ಮದೇ ಸರ್ಕಾರ ಅವರಿಗೆ ಮುಜುಗರ ಮಾಡೋ ಉದ್ದೇಶ ಅಲ್ಲ ನಮ್ಮದು. ನಾವು ಮನವಿ ಮಾಡ್ಕೊತಾ ಇದ್ದೀವಿ, ದಯಮಾಡಿ ನಮಗೆ ಮಹಿಳಾ ಹೆರಿಗೆ ಡಾಕ್ಟ್ರನ್ನ ಹಾಕ್ಸ್ಕೊಡಿ, ಅದು ಪರ್ಮನೆಂಟ್ ಇರೋಂಥ ಡಾಕ್ಟರ್ಗಳನ್ನ ಹಾಕ್ಸ್ಕೊಡಿ. ಭಾಳಷ್ಟು ಸಿಬ್ಬಂದಿಗಳಿಲ್ಲ, ಖಾಲಿ ಇರೋ ಸ್ಥಾನಗಳನ್ನ ತುಂಬಿ. ಎಲ್ಲಿಂದಾದರೂ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಬಡವರಿಗೆ, ನಾವು ಕೇಳಿದವ್ರಿಗೆಲ್ಲ ಎಂತೆಂಥ ಭಾಗ್ಯಗಳು ಕೊಟ್ಟಿದ್ದೀರಿ, ನಮ್ಗೆ ಇದೊಂದು ಹೆರಿಗೆ ಡಾಕ್ಟ್ರ್ ಭಾಗ್ಯ ಕೊಡಿ ಅಂತ ನಾನು ಈ ಮುಖಾಂತರ ನಮ್ಮೆಲ್ಲ ಹೆಣ್ಮಕ್ಳ ಪರವಾಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮನವಿ ಮಾಡ್ತೀನಿ.